ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾವಿವತ್ತು ರಿವ್ಯೂ ಮಾಡೋಕ್ಕೆ ಬಂದು ಮಹೇಂದ್ರದು ಕಾರ್ ಯಾವ ರೀತಿ ಇದೆ, ಮಹೇಂದ್ರದ್ದು ಕಾರು ಸ್ಪೆಸಿಫಿಕೇಷನು, ಹಾಗೆ ಏನೇನಿದೆ. ಇಲ್ಲಿ ನಮ್ಮ ಫ್ರೆಂಡ್ ಗಾಡಿ ಇದು. ಅವರು ಸೊ ಹಾಕ್ಸಿದೆ ಬಂದು ಫಸ್ಟ್ 7 ಸ್ಲಾಟ್ ವ್ರಾಂಗ್ಲರ್ ವೀಲ್ ಹಾಕ್ಸಿದೆ ಪ್ಲೇನ್. ಅದು ಬಿಟ್ರೆ ಇದು ಹೈಪರ್ ಲಿಂಕ್ ಹೆಡ್ ಲ್ಯಾಂಪ್, ಮತ್ತೆ ಇದು ಬಂದು ಮ್ಯಾಟ್ರಿಕ್ಸ್ ಸ್ಟೈಲ್ದು ರಿಫ್ಲೆಕ್ಟರ್, ಫ್ರಂಟ್ ರಿಫ್ಲೆಕ್ಟರ್. ಅದು ಬಿಟ್ರೆ ಕೆಳಗಡೆ ಟ್ರೈ ಕಲರ್ ಪ್ರೊಜೆಕ್ಟರ್ ಇದೆ. ವೈಟ್ ಬರುತ್ತೆ, ಫ್ರಂಟ್ ಇದು ಇಷ್ಟ ಆಲ್ಟರ್ ಆಗಿದೆ. ಬಿಟ್ರೆ ಅದೊಂದು ಪೊಲೀಸ್ ಲೈಟ್ ಇದೆ ಅದ್ ಮುಂದೆ, ಅದನ್ನ ಬೇಕಾದ್ರೆ ಆನ್ ಮಾಡಬಹುದು. ಆನ್ ಮಾಡೋಣ. ಇದೊಂದು ಪೊಲೀಸ್ ಲೈಟ್ ಇದೆ, ಇದ್ರಲ್ಲಿ ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೋಬಹುದು. ವೈಟ್ ಬರುತ್ತೆ, ವೈಟ್ ಬಿಟ್ರೆ ಬ್ಲೂ ಬರುತ್ತೆ, ಬ್ಲೂ ಅಂಡ್ ರೆಡ್ ಮಾಮೂಲಿ. ಇದು ಐ ಬೀಮು, ಲೋ ಬೀಮ್. ಬ್ಯಾಕ್ ಸೈಡ್ ಬರ್ತೀರಾ ಅಂದ್ರೆ ಇದು ಎಸ್ ಸ್ಟೈಲ್ ಮ್ಯಾಟ್ರಿಕ್ ಸ್ಟೈಲ್ ಲ್ಯಾಂಪ್ ಇದೆ. ಅದು ಬಿಟ್ರೆ ನಾರ್ಮಲ್ ಅದೇ ತರದ ಮ್ಯಾಚ್ ಮಾಡಿ ಅದೇ ಎಸ್ ಡಿಸೈನ್ ಇದು ರಿಫ್ಲೆಕ್ಟರ್ ಒಂದು ಚೇಂಜ್ ಆಗಿದೆ ಬ್ಯಾಕ್ ಸೈಡ್. ಅದು ಸ್ಮೋಕ್ ಫಿನಿಶ್ ಬಂದಿದೆ ನಿಮ್ಗೆ ಟೈಲ್ ಲ್ಯಾಂಪ್. ನಾರ್ಮಲ್ ಆದ್ರೆ ನಿಮ್ಗೆ ನಾರ್ಮಲ್ ವೈಟ್ ಫಿನಿಶ್ ಅಲ್ಲಿ ಬರುತ್ತೆ. ಇದು ಬ್ಲಾಕ್ ಆಗಿ ಮ್ಯಾಚ್ ಮಾಡೋದಕ್ಕೋಸ್ಕರ ಸ್ಮೋಕ್ ಫಿನಿಶ್ ಹಾಕ್ಸಿರೋದು. ಲೈಟ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಹಾಗೆ ಸ್ಪೇರ್ ವೀಲ್ ನೋಡ್ತಾ ಇರ್ಬೋದು ನೀವು. ರಿಯರ್ ಸೈಡ್ ಯಾವ ರೀತಿ ಇದೆ, ರಿಯರ್ ಸೈಡ್ ಅಲ್ಲಿ ಡಿಫಾಗರ್ ಬರುತ್ತೆ ಕಾರ್ಗೆ, ವೈಪರ್ ಇರೋದಿಲ್ಲ. ಹಾಗೆ ನಿಮಗೆ ಬೂಟ್ ಸ್ಪೇಸ್ ನೋಡ್ಬೋದು, ಅಂದರೆ ನೀವು ನೋಡ್ಬೋದು ಸೈಡ್ ಡೋರ್ ಬೂಟ್ ಸ್ಪೇಸ್ ಎಷ್ಟಿದೆ ಅಂತ. ಬಂದು ಡೋರ್ ಸೈಡ್ ಇಂಜಸ್, ಸೊ ಹತ್ತದಕ್ಕೆ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಇದೊಂದು ಹಾಕ್ಸಿದೆ. ಬಿಟ್ರೆ ಒಂದು ಗ್ರಾಬ್ ಹ್ಯಾಂಡಲ್ಸ್ ಗಳಿದೆ. ಸೊ ನೋಡ್ಬೋದು ನೀವು ಇಲ್ಲಿ ಬ್ಲಾಕ್ ಕಲರ್ ಮೀನ್ಸ್ ನಿಮ್ಗೆ ಬ್ಲಾಕ್ ಅಂಡ್ ರೆಡ್ ಒಂದು ಕಾಂಬಿನೇಷನ್, ಬ್ಲಾಕ್ ಅಂಡ್ ಗ್ರೇ ಮತ್ತೆ ಫುಲ್ ಬ್ಲಾಕ್ ಬರುತ್ತೆ. ಸೊ ನಾನು ಫುಲ್ ಬ್ಲಾಕ್ ಅಲ್ಲಿ ಹಾಕಿಸ್ಕೊಂಡಿದ್ದೀನಿ. ಪ್ರೋಮನ್ ಗ್ರಾಬ್ ಹ್ಯಾಂಡಲ್ಸ್ ಅಂತ ಹೇಳ್ತಾರೆ. ಮತ್ತೆ ಇದು ಬಂದು 3 ಸೆಟ್ ಆರ್ಮ್ ರೆಸ್ಟ್ ಬರುತ್ತೆ ನಿಮ್ಗೆ ಗಾಡಿಲಿ. ಸೊ ಸೆಂಟರ್ ಒಂದು ಪೀಸ್ ಬರುತ್ತೆ, ಹಿಂದ್ಗಡೆಗೆ 2, ಅಲ್ಲೊಂದು ಈ ಕಡೆಗೆ ಒಂದಿದೆ. ಈಗ ಇಂಟೀರಿಯರ್ ಹೇಗಿದೆ, ಯಾವ ತರ ಕ್ಲಸ್ಟರ್ ಕೊಟ್ಟಿದ್ದಾರೆ, ಸ್ಪೀಡೋಮೀಟರ್ ಯಾವ ತರ ಇದೆ ನೋಡೋಣ ಬನ್ನಿ. ಸೊ ಒನ್ಸ್ ಗಾಡಿ ಆನ್ ಮಾಡಿದ ತಕ್ಷಣ ಕ್ಲಸ್ಟರ್ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಪ್ರೆಸೆಂಟ್ ನೋಡಿದ್ರೆ ಇದು ಬಂದು ನಿಮ್ಗೆ 6 ಇಂಚ್ ಡಿಸ್ಪ್ಲೇ ಬರ್ಬೋದು. ಸೊ ಇದು ಬಂದು ನಿಮ್ಗೆ 2 ಮಾಡೆಲ್ ಇದೆ. ಪ್ರೆಸೆಂಟ್ ಮಾಡೆಲ್ ಇದೆ ಬಂದು ಆನ್ ರೋಡ್ ಮೋಡ್ ಅಂತ, ಗಾಡಿ ಸ್ಪೆಸಿಫಿಕೇಶನ್. ಸೊ ಇದನ್ನ ನೋಡಿದ್ರೆ ಅಡ್ವೆಂಚರ್ ಸ್ಟಾಟಿಸ್ಟಿಕ್ಸ್ ಅಂತ ಇರುತ್ತೆ. ಸೊ ಇದನ್ನ ಪ್ರೆಸ್ ಮಾಡಿದ್ರೆ ನಿಮ್ಗೆ ಆನ್ ರೋಡ್, ರಫ್ ರೋಡ್ ಎರಡೂ ತೋರಿಸುತ್ತೆ. ರಫ್ ರೋಡ್ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಯಾವ ಡೈರೆಕ್ಷನ್ ಅಲ್ಲಿ ಗಾಡಿ ಹೋಗ್ತದೆ, ಗಾಡಿ ಟಿಲ್ಟ್ ಇದು ಎಷ್ಟು ಟಿಲ್ಟ್ ಆಗಿದೆ, ಫ್ರಂಟ್ ಟು ಬ್ಯಾಕ್ ಎಷ್ಟು ಟಿಲ್ಟ್ ಆಗಿದೆ, ಸೈಡ್ ಯಾವ ಲೆವೆಲ್ ಟಿಲ್ಟ್ ಆಗಿದೆ ಅಂತ ತೋರಿಸುತ್ತೆ. ಮತ್ತೆ ನಿಮ್ದು ವೀಲ್ದು ಅಲೈನ್ಮೆಂಟ್ ಯಾವ ಕಡೆ ಕಟ್ಟಾಗಿ ನಿಂತಿದೆ ಗಾಡಿ ಅನ್ನೋದು ತೋರಿಸುತ್ತೆ. ಸೊ ಆನ್ ರೋಡ್ ಅಂದ್ರೆ ಇದು ನಾರ್ಮಲ್ ಹೈವೇಲಿ ಹೋಗ್ತೀರಾ ಅಂದ್ರೆ ಗಾಡಿ ಪವರ್, ಟಾರ್ಕ್, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತದೆ ಗಾಡಿ, ಪ್ಲಸ್ ನಿಮ್ದು ಏನ್ ಸ್ಪೀಡ್ ಇದೆ ಪರ್ ಅವರ್ ಅಂತ ತೋರಿಸುತ್ತೆ. ಸೊ ರಫ್ ರೋಡ್ ಅಂದ್ರೆ ಆಫ್ ರೋಡಿಂಗ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಾಡಿ ರೈಟ್ ಸೈಡ್ ಟರ್ನ್ ಆಗಿದೆ. ಸೊ ವೀಲ್ ಸ್ಪಿನ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಸೊ ರನ್ನಿಂಗ್ ಅಲ್ಲಿ ಇದೆ, ಗಾಡಿ ಆನ್ ಅಲ್ಲಿ ಇದೆ ಅಂತ ಅರ್ಥ. ಅದು ಬಿಟ್ರೆ ನಾರ್ಮಲ್ ಅಡ್ವೆಂಚರ್ ಸ್ಟಾಟಿಸ್ಟಿಕ್ಸ್ ಎಷ್ಟೇ ತೋರಿಸುತ್ತೆ. ಅದು ಬಿಟ್ರೆ ನಿಮ್ಗೆ ಟೈರ್ ಪ್ರೆಷರ್ ಚೆಕ್ ಮಾಡ್ಕೋಬಹುದು ಇಲ್ಲೇನೆ. ಸೊ ಪ್ರೆಸ್ ಮಾಡಿದ್ರೆ ನೋಡಿ ಎಲ್ಲಾ ಟೈರ್ ಅಲ್ಲಿ ಇವಾಗ ಕರೆಕ್ಟ್ ಆಗಿದೆ. ಯಾವ್ದಾದ್ರು ಟೈರ್ ಅಲ್ಲಿ ಏರ್ ಕಡಿಮೆ ಇದೆ ಅಂದ್ರೆ ಇಲ್ಲಿ ಇಂಡಿಕೇಟ್ ಆಗುತ್ತೆ ನಿಮ್ಗೆ. ಸೊ ಶೋ ಆಲ್ ಅಂತ ಕೊಟ್ರೆ ಎಷ್ಟು ಇದೆ ಟೈರ್ ಪ್ರೆಷರ್ ಏನಿದೆ ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ತೋರಿಸುತ್ತೆ. ಈಕೋ ಸೆನ್ಸ್ ಅನ್ನೋದು ಬಂದು ನಿಮ್ದು ಆವರೇಜ್ ಏನಿದೆ, ಇಂಜಿನ್ ಏನು ಇದರಲ್ಲಿ ಮೀನ್ಸ್ ಮೈಲೇಜ್ ಪ್ರಕಾರವಾಗಿ ತೋರಿಸ್ಕೊಂಡು ಹೋಗುತ್ತೆ. ಅಲರ್ಟ್ಸ್ ಬಂದು ಏನಿಲ್ಲ. DRL ಬಂದು ನಿಮ್ಗೆ ಡೇ ಟೈಮ್ ರನ್ನಿಂಗ್ DRL ಅದು ಮುಂದೆ ಇರೋದು, ಆನ್ ಬೇಕಾದ್ರೂ ಮಾಡ್ಕೋಬಹುದು, ಆಫ್ ಬೇಕಾದ್ರೂ ಮಾಡ್ಕೋಬಹುದು. ಸೊ ಫ್ಯೂಯಲ್ ಕೆಪಾಸಿಟಿ ನಿಮ್ಗೆ ಏನು ಸಿಟಿಲಿ ಆವರೇಜ್ ನೀವೇನು ಓಡಿಸ್ತಾ ಇದ್ರೆ ಅದ್ರ ಪ್ರಕಾರವಾಗಿ ತೋರಿಸುತ್ತೆ. ಸೊ ಸಿಟಿಲಿ ನಿಮ್ಗೆ ನೋಡ್ತಾ ಇರ್ಬೋದು 12.8 ಕಿಲೋಮೀಟರ್ ಪರ್ ಲೀಟರ್ ಇದೆ. ಸೊ ಡೀಸೆಲ್ ಇಂಜಿನ್ ಇದು 1500 cc ಇಂಜಿನ್ ಬರುತ್ತೆ. ಇದು ಬರೀ 2 ವೀಲ್ ಡ್ರೈವ್, 4 ವೀಲ್ ಡ್ರೈವ್ ಅಲ್ಲ. ಸೊ ಕೆಳಗಡೆ ಬಂದ್ರೆ ಕ್ಲಸ್ಟರ್ ನೀವು ನೋಡ್ಬೋದು, ಇಲ್ಲಿ AC ಆಪ್ಷನ್ಸ್ ಇದೆ. ಸೊ ಇದು ಬರೀ ಫ್ರಂಟ್ ಅಂದ್ರೆ ನಿಮ್ಗೆ AC ಆನ್ ಮಾಡ್ಕೋಬೇಕಂದ್ರೆ ಇದು ಫ್ರಂಟ್, ಮತ್ತೆ ಕೆಳಗಡೆ ಕಾಲಿಗೆ ಏನಾದ್ರು AC ಬೇಕು ಅಂದ್ರೆ ಇದು ಬರೀ ಕಾಲಿಗೆ ಮಾತ್ರ. ಇದು ನಿಮ್ಗೆ ಫ್ರಂಟ್ ಗ್ಲಾಸ್ ಮತ್ತೆ ಕಾಲು ಎರಡಕ್ಕೂ AC ಬೇಕು ಅಂದ್ರೆ ಇದು ಬರೀ ಫ್ರಂಟ್ ಗ್ಲಾಸ್ ಆನ್ ಮಾಡ್ಕೊಳ್ಳೋದಕ್ಕೆ. ಇದು AC ಆನ್ ಅಂಡ್ ಆಫ್ ಸ್ವಿಚ್.
ಇದು ಇನ್ಸೈಡ್ ಮಾತ್ರ ಎ ಸಿ. ಇವಾಗ ಕೆಲವರು ರೈನ್ ಮಳೆ ಬರ್ಬೇಕಾದ್ರೆ ಇದನ್ನ ಆಫ್ ಮಾಡ್ಕೊಂಡ್ರೆ ಒಳಗಡೆ ಆಚೆಗಡೆ ಗಾಡಿನ ಒಳಗಡೆ ಇಂಟೆಕ್ ತಗೊಳುತ್ತೆ. ಅದು ಬಂದ್ರೆ ಕೆಳಗಡೆ. ಸೊ ಇದು ಬಂದು ಬೇಬಿ ಸೀಟ್ ಬಟನ್, ಬಟ್ ಏನು ಯೂಸ್ ಇಲ್ಲ, ಡಮ್ಮಿ ಸೀಟ್ ಕೊಟ್ಟಿದ್ದಾರೆ. ಇದು ಅಷ್ಟೇ ಡಮ್ಮಿ ಬಟನ್, ಇದೆರಡು ಏನು ವರ್ಕ್ ಆಗೋದಿಲ್ಲ. ಇದು ಬಂದು ನಿಮ್ಗೆ ಸೀಟ್ ಬೆಲ್ಟ್ದು, ಸೊ ಇಂಡಿಕೇಟರ್ ತರ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಇದು 4-ವೇ ಬಟನ್. ಇದು ಟ್ರಾಕ್ಷನ್ ಕಂಟ್ರೋಲ್. ಸೊ ನೀವು ಘಾಟ್ ಸೆಕ್ಷನ್ ಅಲ್ಲೆಲ್ಲ ಏನಾದ್ರು ಓಡಿಸ್ಬೇಕಾದ್ರೆ ಸೊ ನೀವು ಇಲ್ಲಿ ಆನ್ ಮಾಡಿದ್ರೆ ಇಲ್ಲಿ ತೋರಿಸುತ್ತೆ ನೋಡಿ, ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಗಿದೆ ಅಂತ, ಆಫ್ ಆಗಿದೆ ಅಂತ ತೋರಿಸುತ್ತೆ. ಈಗ ಆನ್ ಆಗಿದೆ ನೋಡಿ. ಸೊ ಇದು ಬಂದು ಹಿಲ್ ಡೌನ್ ಅಸಿಸ್ಟ್. ಸೊ ತೀರಾ ಸ್ಟೀಪ್ ಜಾಗದಲ್ಲಿ ಇಳಿಸ್ಬೇಕಾದ್ರೆ ಇದನ್ನ ಆನ್ ಮಾಡ್ತೀವಿ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಬ್ರೇಕಿಂಗ್ ತಗೊಳುತ್ತೆ, ಗಾಡಿ 20 ಸ್ಪೀಡ್ ಮೇಲೆ ಹೋಗಲ್ಲ. ಸೊ ನೀವು ಈ ಸ್ಟೀಪ್ ರೋಡ್ ಗಳಲ್ಲಿ ಹೋಗ್ಬೇಕಾದ್ರೆ ಬ್ರೇಕ್ ಇಟ್ಕೊಂಡೇ ಹೋಗ್ತೀವಲ್ಲ, ಸೊ ಅದು ಈ ಆಪ್ಷನ್. ನೀವು ಇದನ್ನ ಆನ್ ಮಾಡ್ಕೊಂಡ್ರೆ ಬ್ರೇಕ್ ನೀವೇನ್ ಅಪ್ಲೈ ಮಾಡೋಗಿರಲ್ಲ. ಸೊ 20 to 30 ಸ್ಪೀಡ್ ಮೇಲೆ ಗಾಡಿ ಹೋಗೋದಿಲ್ಲ. ಸೊ ಇದು ಬಂದು ಸೆಂಟ್ರಲ್ ಲಾಕಿಂಗು, ನಾರ್ಮಲ್ ಲಾಕ್ ಮಾಡೋದಕ್ಕೆ ಅನ್ಲಾಕ್ ಮಾಡೋದಕ್ಕೆ ಬಟನ್. ಸೊ ಅದು ಬಂದ್ರೆ ಗೇರ್ ಲೆವೆಲ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ 4-ವೀಲ್ ಡ್ರೈವ್ಗೆ ನಿಮ್ಗೆ ಒಂದು ಆಪ್ಷನ್ ಲಿವರ್ ಇರುತ್ತೆ, 4-ವೀಲ್ 2-ವೀಲ್ ಹಾಕೋದಕ್ಕೆ. ಸೊ ಇದು 2-ವೀಲ್ ಡ್ರೈವ್ ಆಗಿರೋದ್ರಿಂದ ನಿಮ್ಗೆ ಆ ಸ್ಪೇಸ್ ನ ಏನಾದ್ರು ಇಟ್ಕೊಳ್ಳೋದಕ್ಕೋಸ್ಕರ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ಇದು. ಸೊ ಇದು ಎ ಸಿ ವೆಂಟ್ಸ್ ನಾರ್ಮಲ್ ಆಗಿ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಡ್ಯಾಶ್ ಬೋರ್ಡ್ ಇದೆ, ಸ್ವಲ್ಪ ಚಿಕ್ಕದ ಡ್ಯಾಶ್ ಬೋರ್ಡ್. ಒಂದು ನಿಮ್ದು ಡಾಕ್ಯುಮೆಂಟ್ಸ್ ಏನಾದ್ರು ಇತ್ತು ಅಂದ್ರೆ ಇಟ್ಕೊಳ್ಳೋಂತ ಒಂದು ಸ್ಪೇಸ್ ಇದೆ. ಸೊ ಎ ಸಿ ಇಲ್ಲಿ 2 ವೆಂಟ್ ಬರುತ್ತೆ. ಸೊ ಇದು ಬಂದು ರಿಮೋಟ್. ಇದು ನಾನು ಪೊಲೀಸ್ ಲೈಟ್ ಏನು ಹಾಕ್ಸಿದೀನಲ್ಲ ಅದರದ್ದು ರಿಮೋಟ್ ಕಂಟ್ರೋಲ್. ಸೊ ನಾನು ಇಲ್ಲಿ ಅಂಟಿಸಿದೀನಿ ಅಷ್ಟೇ, ಇದು ಇಲ್ಲಿ ಇರಲ್ಲ. ಸೊ ನೆಕ್ಸ್ಟ್ ನೋಡ್ತೀರಾ ಅಂದ್ರೆ ಈ ಕಡೆಗೆ ಬಂದ್ರೆ ನಿಮ್ಗೆ ಆಟೋ ಸ್ಟಾರ್ಟ್ ಅಂಡ್ ಆಫ್ ಸ್ವಿಚ್ ಇರುತ್ತೆ. ಸೊ ಆಟೋ ಸ್ಟಾರ್ಟ್ ಅಂಡ್ ಆಫ್ ಸ್ವಿಚ್ ಏನಂದ್ರೆ, ನೀವು ಗಾಡಿ ರನ್ನಿಂಗ್ ಅಲ್ಲಿ ಇರುತ್ತೆ, ಸಿಗ್ನಲ್ ಅಲ್ಲಿ ನಿಲ್ಸಿ ನೀವು ನ್ಯೂಟ್ರಲ್ ಮಾಡಿ ಕ್ಲಚ್ ರಿಲೀಸ್ ಮಾಡಿದ ತಕ್ಷಣ ಗಾಡಿ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಆ ನಂತರ ಮತ್ತೆ ಕ್ಲಚ್ ತುಳಿದ ತಕ್ಷಣ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ಲಿ ಫ್ಯೂಯಲ್ ಕನ್ಸಂಪ್ಷನ್ ಕಡಿಮೆ ಮಾಡೋದಕ್ಕೆ ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಅದ್ ಬಿಟ್ರೆ ನಿಮ್ಗೆ ಇದು ಅಪ್ ಅಂಡ್ ಡೌನ್ ಬಟನ್. ಇದು ಮಾಮೂಲಿ ಮೀಟರ್ ಅಲ್ಲಿ ಚೇಂಜ್ ಆಗುತ್ತೆ ನೋಡಿ, ಇದನ್ನ ಪ್ರೆಸ್ ಮಾಡಿದ್ರೆ ಗಾಡಿ ಆನ್ ಆಗ್ಬೇಕು. ಅದ್ ಬಿಟ್ರೆ ಹೆಡ್ಲೈಟ್ ಇದು ಅಲೈನ್ಮೆಂಟ್ ಅಡ್ಜಸ್ಟ್ಮೆಂಟ್. ಸೊ ನಿಮ್ ಗಾಡಿಲಿ ಎಷ್ಟು ಜನ ಕೂತಿದ್ದಾಗ ಹೆಡ್ಲೈಟ್ ನೀವು ಯಾವ ರೀತಿ ಅಲೈನ್ ಮಾಡ್ಕೊಂತೀರಾ ಅದನ್ನ ಮಾಡ್ಕೋಬಹುದು. ಇನ್ನೇನ್ ಹೇಳೋದು. ಸೊ ಬ್ಯಾಕು ಕೆಲವ್ರು ನೋಡ್ತೀರಾ, ಬ್ಯಾಕು ಸಿಟ್ಟಿಂಗ್ ಕೆಪಾಸಿಟಿ 1 ಸೀಟ್ ಮರ್ಚಿದೆ. ಆ ಕಡೆ ಈ ಕಡೆ ಡಾಮ್ ರೆಸ್ಟ್ ಅದು ಎಕ್ಸ್ಟ್ರಾ ಹಾಕ್ಸಿರೋದು. ಸ್ಪೀಕರ್ಸ್ ಕಂಪ್ನಿಯಿಂದಾನೇ ಕೊಡ್ತಾರೆ ನಿಮ್ಗೆ. ಸೊ ನೋಡ್ಬೋದು ಇಲ್ಲಿ ಡ್ರೈವರ್ ಸೈಡ್ ಕೆಳಗಡೆ ಒಂದು ಸ್ಪೀಕರ್ ಇದೆ, ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ, ಆ ಕಡೆ ಒಂದು ಸ್ಪೀಕರ್ ಇದೆ, ಮೇಲ್ಗಡೆ 4 ಸ್ಪೀಕರ್ ಬರುತ್ತೆ ನಿಮ್ಗೆ. ಸೊ ಇದು 2 ಚಿಕ್ಕ ಟ್ಯೂಟರ್ಸ್, ಆ ಕಡೆ ಒಂದು, ಈ ಕಡೆ ಒಂದು ದೊಡ್ಡ ಸ್ಪೀಕರ್ಸ್ ಇದೆ. ಸೊ ಎಲ್ಲ ಕಂಪ್ನಿದೇ ಇದೆ, ಏನು ಚೇಂಜ್ ಮಾಡಿಸಿಲ್ಲ. ಸೊ ಬೆಟರ್, ಚೆನ್ನಾಗಿದೆ, ಕೇಳಿಸ್ಕೋಬಹುದು. ಸೊ ಇದು 1500cc ಇಂಜಿನ್ ಡೀಸೆಲ್ ಬರುತ್ತೆ ಇದು. ಸೊ ಇನ್ನೊಂದ್ ಏನ್ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಗೊತ್ತಿಲ್ಲ, ನಾವು ನಾರ್ಮಲ್ ಗಾಡಿಗಳಿಗೆ ಒಂದೊಂದ್ಸಲಿ ಸರ್ವಿಸ್ ಸ್ಟೇಷನ್ ಗಳಲ್ಲಿ ವಾಶ್ ಬಿಟ್ಟಾಗ ಇಂಜಿನ್ ಬೇಗ ನೀರ್ ಓಡಿಸ್ತೀವಿ. ಬಟ್ ಇದ್ರಲ್ಲಿ ಮೈನಸ್ ಪಾಯಿಂಟ್ ಏನಂದ್ರೆ ಇಂಜಿನ್ ಬೇಗ ಪ್ರೆಷರ್ ಜೆಟ್ ಅಲ್ಲಿ ನೀರ್ ಓಡಿಸಂಗಿಲ್ಲ. ಸೊ ನೀವು ನೋಡಬಹುದು ಇಲ್ಲಿ ಮಾರ್ಕಿಂಗ್ ಕೊಟ್ಟಿದ್ದಾರೆ, ಡು ನಾಟ್ ವಾಶ್ ಇಂಜಿನ್ ಅಂತ. ಸೊ ಏನೇ ಇದ್ರೂ ಸುಮ್ನೆ ಏರ್ ಗೀರ್ ಹೊಡ್ಕೊಂಡು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಬಟ್ ಇನ್ವೈಡಿಂಗ್ ಕೆಪಾಸಿಟಿ ಹೆಂಗಿರುತ್ತೋ ಗೊತ್ತಿಲ್ಲ, ಫುಲ್ ನೀರಲ್ಲಿ ಮುಳುಗಿಸ್ಬಿಟ್ಟು ಓಡಿಸ್ತಾರೆ, ಬಟ್ ಯಾವ ತರ ಅಂತ ಗೊತ್ತಿಲ್ಲ. ಬಟ್ ಅದೇ ಪ್ರೆಷರ್ ವಾಷರ್ ಅಲ್ಲಿ ನೀರ್ ಓಡಿಸಂಗಿಲ್ಲ ಒಳಗಡೆ. ಸೊ ಅದೊಂದು ಪಾಯಿಂಟ್ ಅಷ್ಟೇನೆ. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ನೋಡ್ಬೇಕು ಅಂದ್ರೆ ಮೊದಲನೇದಾಗಿ ಎಲ್ಲಾ ಗಾಡಿಗಳ ತರ ನಾರ್ಮಲ್ ಸ್ಟೇರಿಂಗ್ ಅಲ್ಲ, ಇದು ಹೈಡ್ರಾಲಿಕ್ ಸ್ಟೇರಿಂಗ್. ನಾವು ಒಂದ್ಸಲಿ ಯೂ ಟರ್ನ್ ಮಾಡಿ ಬೇರೆ ಗಾಡಿಲಿ ಬಿಡ್ತೀವಿ ಅಂದಾಗ ಸ್ಟೇರಿಂಗ್ ಆಟೋಮೆಟಿಕ್ ವಾಪಸ್ ಬರುತ್ತೆ. ಈ ತಾರಲ್ಲಿ ಏನಂದ್ರೆ ಸೊ ಆಫ್ ರೋಡಿಂಗ್ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ಇದು ಹೈಡ್ರಾಲಿಕ್ ಸ್ಟೇರಿಂಗ್ ಅಂತ ಬರುತ್ತೆ. ಸೊ ತಿರುಗಿಸಿದ ತಕ್ಷಣ ನಾವೇ ವಾಪಸ್ ಇಳ್ಕೋಬೇಕು ಸ್ಟೇರಿಂಗ್, ಅದಾಗ ಅದೇ ಆಟೋಮೆಟಿಕ್ ಬರಲ್ಲ ಎಲೆಕ್ಟ್ರಾನಿಕ್ ಸ್ಟೇರಿಂಗ್ ತರ. ನಾರ್ಮಲ್ ಆಗಿ ಬೇರೆ ನೋಡ್ತೀರಾ ಅಂದ್ರೆ ಸಿಟಿಲಿ ನಿಮ್ಗೆ ಮೈಲೇಜ್ ಅರೌಂಡ್, ಇದು ರೇರ್ ವೀಲ್ ಡ್ರೈವ್ ಆಗಿರೋದ್ರಿಂದ 1500cc ಇಂಜಿನ್ ಇದೆ. ಸೊ ನಿಮ್ಗೆ ಆಲ್ಮೋಸ್ಟ್ ಒಂದು ಸಿಟಿಲಿ 12-13 ಬರುತ್ತೆ. ನೀವು ಹೈವೇಲಿ ಹೋಗಿ ಒಂದು 100-110 ಆ ಸ್ಪೀಡ್ ಆ ರೇಂಜ್ ಅಲ್ಲಿ ಓಡಿಸ್ತೀರಾ ಅಂದ್ರೆ ಒಂದು 14-15 ಬರ್ಬೋದು. 100 ಒಳಗೆ ಇರ್ತೀರಾ ಅಂದಾಗ ಯು ಕ್ಯಾನ್ ನೋಡ್ಬೋದು ನೀವು ಒಂದು 15-16 ಬರುತ್ತೆ ನೋಡಿ. ಇಲ್ಲಿ ಒಂದು ಯೂಟ್ರನ್ ಪಾಯಿಂಟ್ ಇದೆ, ಯೂಟ್ರನ್ ಮಾಡ್ಕೊಂಬ ಸ್ಟೇರಿಂಗ್ ಅದಾಗದೇ ಬರಲ್ಲ, ತೋರಿಸ್ತೀನಿ ಅದನ್ನ. ಸೊ ಇದೊಂದು ಅಭ್ಯಾಸ ಆಗ್ಬಿಟ್ರೆ ನಿಮ್ಗೆ ಗೊತ್ತಾಗತ್ತೆ. ಸೊ ಎಲ್ಲ ತಿರುಗಿಸ್ತೀವಿ ಗಾಡಿನ. ಸೊ ನೋಡಿ ವಾಪಸ್ ಬರೋದ ಸ್ಟೇರಿಂಗ್, ಬೇರೆ ಗಾಡಿಲಿ ಆದ್ರೆ ಇಷ್ಟೊಂದು ಬಂದ್ಬಿಡುತ್ತೆ ವಾಪಸ್ಸು. ಈಗ ನಾವೇ ಹೇಳ್ಕೋಬೇಕು ಸ್ಟೇರಿಂಗ್. ಸೊ ಹೈಡ್ರಾಲಿಕ್ ಸ್ಟೇರಿಂಗ್ ಆಗಿರೋದ್ರಿಂದ ನೋಡ್ಬೋದು. ಸೊ ಪಿಕಪ್ ನೋಡ್ತೀರಾ ಅಂದ್ರೆ ಈಗ ಒಂದ್ಸಲಿ ಪಿಕಪ್ ನೋಡ್ತೀವಿ, ತಗೊಳ್ಳಿ ಫುಲ್ ಅಪ್ ನೋಡಿ, ಗಾಡಿ ಚೆನ್ನಾಗಿದೆ ನೋಡಿ, ಫುಲ್ ಚೆನ್ನಾಗೇ ಹೋಗುತ್ತೆ ಗಾಡಿ. 1500cc ಇಂಜಿನ್. ಸೊ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು ಸ್ಮೂತ್ ಇಂಜಿನ್ ಏನಲ್ಲ, ಇಂಜಿನ್ ಸ್ವಲ್ಪ ಹಾರ್ಶ್ ಸೌಂಡ್ ಇದೆ. ಬಟ್ ಗಾಡಿ ವೈಸು ನೀವು ಡ್ರೈವಿಂಗ್ ಹೋಗ್ತೀರಾ ಲಾಂಗ್ ಅಲ್ಲಿ, ಹಳ್ಳ ದಿನ್ನೆ ಅಂತೂ ನೋಡಂಗಿಲ್ಲ. ಆಫ್ ರೋಡಿಂಗು, ಹೈವೇ ರೋಡು ಹೆಂಗ್ ಬೇಕಾದ್ರೂ ನೀವು ಇಳಿಸ್ಕೊಂಡು ಹೋಗ್ಬೋದು. ಕಂಫರ್ಟಬಲ್ 4 ಜನ ಕೂರ್ಕೊಬಹುದು. ಇದರ್ ವೈಸ್ ಇಬ್ರು ಕಪಲ್, ಇಲ್ಲ ಅಂದ್ರೆ 4 ಜನ ಹುಡುಗರು ಎಲ್ಲಾದ್ರೂ ಹೋಗ್ತೀವಿ ಅಂದ್ರೆ.
ಅದರ್ವೈಸ್ ಏನು ತೊಂದರೆ ಇಲ್ಲ. ಗಾಡಿ ಅಂತೂ ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಚೆನ್ನಾಗೇ ಇದೆ. ಸೊ ಮೇಂಟೆನೆನ್ಸ್ ನಾನು ಇನ್ನ ಫಸ್ಟ್ ಸರ್ವಿಸ್ ಬಿಟ್ಟಿಲ್ಲ, 5700 ಅಷ್ಟೇ ಓಡಿರೋದು. ಸೊ ನಾವು ಬೇರೆಯವ್ರ ಹತ್ರ ರಿವ್ಯೂ ಕೇಳಿರೋ ಪ್ರಕಾರ ಒಂದು 6,000 to 7,000 ಸರ್ವಿಸ್ ಕಾಸ್ಟ್ ಬರುತ್ತೆ, ಇಂಜಿನ್ ಆಯಿಲ್ ಎಲ್ಲ ಚೇಂಜ್ ಮಾಡಿದ್ರು ಅಂತ ಹೇಳಿದ್ದಾರೆ. ಸೊ ನೋಡ್ಬೇಕು ನೆಕ್ಸ್ಟ್ ಹೇಗೆ ಅನ್ನೋದು. ಒಂದು ಆನ್ ರೋಡ್ ನಿಮ್ಗೆ 2 ವೇರಿಯಂಟ್ ಇರೋದ್ರಿಂದ, ಒಂದು 4x4 ಅಂದ್ರೆ 4 ವೀಲ್ ಡ್ರೈವ್ ಇದೆ, ಇನ್ನೊಂದು 2 ವೀಲ್ ಡ್ರೈವ್. ಸೊ ಇದು ನಾನ್ ತಗೊಂಡಾಗ 16,05,000 ಇತ್ತು. ಸೊ ಇವಾಗ ಏನಾದ್ರು ವೇರಿಯೇಷನ್ಸ್ ಆಗಿರುತ್ತೆ. ಸೊ ಇದು ಬಂದು 2 ವೀಲ್ ಡ್ರೈವ್, 1500cc ಇಂಜಿನ್, ಟಾಪ್ ಎಂಡ್ ಮಾಡಲು, ಹಾರ್ಡ್ ಟಾಪ್ ಬರುತ್ತೆ ಇದು. ಸೊ 16,05,000 ಎಕ್ಸಾಕ್ಟ್ ನನಗೆ ಆನ್ ರೋಡ್ ಬಿದ್ದಿದ್ದು. ಇದ್ರಲ್ಲಿ ಇನ್ನೊಂದು ಸಾಫ್ಟ್ ಟಾಪ್ ಆಪ್ಷನ್ ಇದೆ, ಬೇಸಿಕ್ ಎಡಿಷನ್ ಇದೆ. ಅದ್ರಲ್ಲಿ ಮ್ಯಾಗೋ ಸಿಸ್ಟಮ್ ಎಲ್ಲ ಬರಲ್ಲ, ಬಟ್ ಅದ್ರ ಪ್ರೈಸ್ ಏನಿದೆ ಅಂತ ನಾನು ಕೇಳಿಲ್ಲ. ನಿಮ್ದು ಇದು ಆಫ್ಟರ್ ಮಾರ್ಕೆಟ್ ಎಲ್ಲ ಹಾಕ್ಸಿ ಎಷ್ಟಾಗುತ್ತೆ? ಆಫ್ಟರ್ ಮಾರ್ಕೆಟ್ ನನಗೆ ಹತ್ತತ್ರ ಒಂದು 80,000 to 85,000 ಬಿದ್ದಿದೆ. ಹೆಡ್ ಲ್ಯಾಂಪ್ಸ್ ನಿಮ್ಗೆ ಆಲ್ಮೋಸ್ಟ್ ಹೈಪರ್ ಲಿಂಕ್ ಹೆಡ್ ಲ್ಯಾಂಪ್ ಅಂದ್ರೆ 20,000 to 22,000 ಬೀಳುತ್ತೆ ನಿಮ್ಗೆ. ಟೈಲ್ ಲ್ಯಾಂಪ್ 10,000 ರೂಪಾಯಿ. ಸೊ ನೀವು ಮ್ಯಾಟ್ರಿಕ್ ಸ್ಟೈಲ್ ಹೋಗ್ತಿರೋ ಇಲ್ಲ ಎಸ್ ಸ್ಟೈಲ್ ಹೋಗ್ತಿರೋ, ಇನ್ನ ಇವಾಗ ಹೊಸದಾಗಿ ಬಂದಿರೋದು ರೇಂಜ್ ರೋವರ್ ಡಿಸೈನ್ ಏನೇನೋ ಬಂದಿದೆ. ಸೊ ನಾನ್ ಹಾಕ್ಸಿರೋದು ಬಂದು ಪರ್ ಪೇರ್ 10,000 ಇದೆ. ಕೆಳಗಡೆ ರಿಫ್ಲೆಕ್ಟರ್ 3,800, ಫ್ರಂಟ್ ಫಾಗ್ ಲ್ಯಾಂಪ್ ಬಂದು 10,000 ಪೇರ್ ಅದು, ಯಾಕಂದ್ರೆ ಟ್ರೈ ಕಲರ್ ಅದು 3 ಕಲರ್ ಬರುತ್ತೆ. ಸೊ ಗ್ರಿಲ್ ಬಂದು 7,500 ರೂಪಾಯಿ, ವ್ರಾಂಗ್ಲರ್ 7 ಸ್ಲಾಟ್ ಗ್ರಿಲ್. ಸೊ ಇನ್ ಪೊಲೀಸ್ ಲೈಟ್, ಆರ್ಮ್ ರೆಸ್ಟ್ ಬಂದು ನಿಮ್ಗೆ 8,000 ಇದು ಸೆಟ್. ಶೋರೂಮ್ ಅಲ್ಲಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ, ಬಟ್ ಶೋರೂಮ್ ಅಲ್ಲಿ ಹಾಕ್ಸೋದು ವರ್ತ್ ಅಲ್ಲ ಅನ್ಕೊಂತೀನಿ, ಯಾಕಂದ್ರೆ ಅಲ್ಲಿ 15,000-16,000 ಹೇಳ್ತಾರೆ. ನಿಮ್ಗೆ ಸೇಮ್ ಕ್ವಾಲಿಟಿನೇ ನಿಮ್ಗೆ 800 ರೂಪಾಯಿ ನಿಮ್ಗೆ ಆಚೆ ಕಡೆ ಸೇಮ್ ಸಿಗುತ್ತೆ. ಸೊ ಆಚೆ ಕಡೆ ಟ್ರೈ ಮಾಡಿ ವಿಚಾರಿಸಿ ಒಂದ್ 2-3 ಕಡೆ. ನಾನ್ ಹಾಕ್ಸಿದ್ ಬಂದು ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಟ್ಯಾಗ್ 99 ಅಂತ. ಈಗ ಇಲ್ಲಿ ಉಳ್ಳಾಳ RTO ಹತ್ರ ಅವ್ರದ್ದೊಂದು ಆಕ್ಸೆಸರೀಸ್ ಅಂಗಡಿ ಇದೆ. ಸೊ ನಂದು ಗಾಡಿ ಕಂಪ್ಲೀಟ್ ಆಗಿ ಆಕ್ಸೆಸರೀಸ್ ನಾನು ಅಲ್ಲೇ ಹಾಕ್ಸಿರೋದು. ಸೊ ರಿಲಯಬಲ್, ಡ್ಯೂರಬಲ್ ಎರಡೂ ಇದೆ. ಸೊ ಹೋಗ್ತೀರಾ ಅಂದ್ರೆ ನೀವು ಗೂಗಲ್ ಅಲ್ಲಿ ಟ್ಯಾಗ್ 99 ಅಂತ ಹಾಕಿದ್ರು ನಿಮ್ಗೆ ಲೊಕೇಶನ್ ಗೊತ್ತಾಗೋಗುತ್ತೆ ಉಳ್ಳಾಳ. ಓಕೆ ವೀಕ್ಷಕರೇ, ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ತುಂಬಾ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ನೀವು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ತುಂಬಾ ಕಂಟೆಂಟ್ಗಳು ಕೊಡಕ್ಕೆ ನಮಗೂ ಈಸಿ ಆಗತ್ತೆ, ಜಾಸ್ತಿ ಆದಷ್ಟು ನಮಗೂ ತುಂಬಾ ಹೆಲ್ಪ್ಫುಲ್ ಆಗತ್ತೆ ಮತ್ತಷ್ಟು ಈ ತರ ಕಂಟೆಂಟ್ಗಳನ್ನ ನಿಮ್ಗೆ ಕೊಡ್ತಾ ಇರಕ್ಕೆ. ಸೊ ಈ ತರ ಹೇಳ್ತಾ ಈಗ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೆ ನಿಮ್ಮ ಭೇಟಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.